ಎಸ್ ಪೋಸ್ಟರ್ಸ್ ಹಾಗೇನೆ ಟೀಸರ್ ನೋಡಿದ ಮೇಲೆ ಅಥವಾ ನಿಮ್ಗೆ ಕತ್ತಿಗೆಲ್ಲ ಏಟ್ ಆಗಿದೆ, ಕೈಗೆಲ್ಲ ಏಟ್ ಆಗಿದೆ, ಸಾಂಗ್ ಅಲ್ಲೂ ಕೂಡ. ಓ ಆ ಸಾಂಗ್ ಅಲ್ಲಿ ಹೌದು. ಸೊ ಅದರ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ನಡೆದಿರುತ್ತೆ ಅಂತ. ಕಥೆನೇ ಕೇಳ್ಬಿಟ್ಟು ಇಟ್ಸ್ ಅ ಮೇಜರ್ ಸೀಕ್ವೆನ್ಸ್ ಅದು. ಸೊ ಐ ಥಿಂಕ್ ಅಲ್ಲೇ ಇದೆಲ್ಲ ನೋಡಿ. ಡೈರೆಕ್ಟ್ ಕೇಳ್ಬಿಟ್ರೆ ಬೆಟರ್. ನಾನೇನು ಹೇಳಿ ಸರ್. ಈಗ ಯೂಶುವಲ್ ಆಗಿ ಏನಂತಾರೆ, ಹೀರೋಯಿನ್ ಅಂತಂದ್ರೆ ಬಬ್ಲಿ ಆಗಿ ಚೆನ್ನಾಗಿರ್ಬೇಕು. ಈಗ ನೀವು ಸಾಫ್ಟ್ ನೇಚರ್, ಬಿಕಾಸ್ ಯಾಕಂದ್ರೆ ಒಬ್ಬೊಬ್ಬರ ನೇಚರ್ ಒಂದೊಂದ್ ತರ ಇರುತ್ತೆ. ಯಾಕೆ ಇವ್ರಿಗೆ ಕೈ ಕಾಲು ಕತ್ತೆಲ್ಲ ಬುರ್ದಾಕಿತ್ತು? ಇಲ್ಲ, ಅಲ್ಲಿಂದ ಒಂದು ಸಿನಿಮಾ ಟರ್ನ್ ಓವರ್ ಬೇಕಿತ್ತು, ಒಂದು ಚೇಂಜ್ ಓವರ್ ಸಿಗುತ್ತೆ ಅಲ್ಲಿಂದ. ಸೊ ಅದಕ್ಕೆ ಒಂದು ಟ್ವಿಸ್ಟ್ ಬೇಕಿತ್ತು, ಅಲ್ಲಿಗೋಸ್ಕರ ಮಾಡ್ಕೊಂಡಿದ್ದೆ ಸರ್. ಈಗ ಹಯಗ್ರೀವ ಅಂದ ತಕ್ಷಣ ನಮ್ಗೆ ನೆನಪಾಗುವಂಥದ್ದು ವಿಷ್ಣುವಿನ ಅವತಾರ. ಸೊ ನಿಮ್ಗೆ ಗೊತ್ತಿರುತ್ತೆ, ಕುದುರೆ ಮುಖ ಆಗಿರ್ಬೋದು, ಮನುಷ್ಯನ ಒಂದು ಬಾಡಿ ಆಗಿರ್ಬೋದು. ಸೊ ಟೈಟಲ್ ಏನಕ್ಕೆ ಹಯಗ್ರೀವ ಅಂತ ಫಿಕ್ಸ್ ಆಯ್ತು ನಿಮ್ಮ ಈ ಒಂದು ಕಥೆಗೆ ಅಂತ? ಸರ್, ಹಯಗ್ರೀವನ ಕಥೆ ನಿಮ್ಗೆ ಗೊತ್ತೇ ಇರುತ್ತೆ. ಅಂದ್ರೆ ಹಯಗ್ರೀವ ಒಬ್ಬ ರಾಕ್ಷಸ ಬ್ರಹ್ಮನ ಹತ್ರ ಹೋಗಿ ವೇದಗಳನ್ನ ಕದ್ದಿ ಹೋಗ್ತಿರ್ತಾನೆ. ಸೊ ಎಲ್ಲ ನಮ್ಮ ಹೊರಡು ಎಲ್ಲ ಹಂಗೆ ಸ್ಟಾಪ್ ಆಗಿ ನಿಂತಿರುತ್ತೆ. ಸೊ ಅದನ್ನ ಮತ್ತೆ ಮೂವ್ ಮಾಡ್ಬೇಕಾಗಿರುತ್ತೆ. ಎಲ್ಲ ಚಲನವಲನಗಳನ್ನೆಲ್ಲ ಮತ್ತೆ ಆಕ್ಟಿವೇಟ್ ಮಾಡ್ಬೇಕಾದ್ರೆ ವೇದಗಳು ಇರಲ್ಲ ಇವನ ಹತ್ರ, ಎಲ್ಲ ಸ್ಟಾಪ್ ಆಗಿರುತ್ತಲ್ಲ. ಸೊ ವಿಷ್ಣು ಅವತಾರ ಎತ್ತಿ, ದೇವ್ರ ರಾಕ್ಷಸನ ಅವತಾರ ಎತ್ತಿ ಹಯಗ್ರೀವ ರಾಕ್ಷಸನ ಸಂಹಾರ ಮಾಡಿ ವೇದಗಳನ್ನ ಬ್ರಹ್ಮಂಗ್ ಕೊಡ್ತಾನೆ. ಸೊ ಅವಾಗ ಲಕ್ಷ್ಮಿ ಹಯಗ್ರೀವನಾಗಿ ಟ್ರೈ ಮಾಡ್ತಾರೆ. ಸೊ ರಾಕ್ಷಸನ ಅವತಾರ ಆಗಿರ್ತಿದ್ದು ಫಸ್ಟ್ ಇವು, ದೇವ್ರ ಅವತಾರ ಎತ್ತದ್ ಬೇರೆ, ರಾಕ್ಷಸನ ಅವತಾರ ಎತ್ತಿ ರಾಕ್ಷಸನ್ ಕೊಲ್ಲಿ ಮತ್ತೆ ದೇವ್ರ ಆಗ್ತಾನಲ್ಲ. ಸೊ ಅದ್ರ ಮೇಲೆ ಬಂದಿರೋ ಕಥೆ ಇದು. ಸುಮ್ಮನೆ ಅಂದ್ರೆ ಈ ಮಾಡರ್ನ್ ಕಂಟೆಂಟ್ ಇಟ್ಕೊಂಡಿರಲ್ಲ, ಹಯಗ್ರೀವನ್ ಟೈಟ್ಲ್ ಮೇಲೆ ಇಟ್ಕೊಂಡಿರೋ ಕಥೆ ಇದು. ಓಕೆ. ಸೊ ಈ ಮೈಥಾಲಜಿ ಏನಿದೆ ಅದು ಅದು ಹಂಗೆ ಕಂಟಿನ್ಯೂ ಕ್ಯಾರಿ ಆಗುತ್ತೆ. ಎಸ್ ಸಂಜನಾ ಅವರೇ, ಈಗ ನಿಮ್ಮ ಮತ್ತೆ ಧನ್ವೀರ್ ಅವರ ಫಸ್ಟ್ ಕಾಂಬಿನೇಷನ್ ಸಿನಿಮಾ. ಸೊ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿರುವಂತಹ ಅನುಭವ ಹೇಗಿತ್ತು ಅಂತ? ವೆರಿ ನೈಸ್. ಅಂದರೆ ಕೆಮಿಸ್ಟ್ರಿ ವೈಸ್ ಅಥವಾ ನೋಡಿದಾಗ ಏನು ಅನ್ಸುತ್ತೆ ನೀವು ಆಡಿಯನ್ಸ್ ಆಗಿ ಹೇಳಬೇಕು. ಬಟ್ ಟು ಪರ್ಫಾರ್ಮ್ ಐ ಥಿಂಕ್ ಅವರು ತುಂಬ ಆಪ್ಟಾಗಿ ಕಾಣಿಸ್ತಾರೆ ಅವರ ಒಂದು ರೋಲ್ಗೆ ಕಾಪ್ ಆಗಿ. ಆ್ಯಂಡ್ ಐ ಥಿಂಕ್ ಇಟ್ ವಿಲ್ ವರ್ಕ್ಔಟ್ ಅಂತ ಅನ್ಸುತ್ತೆ. ಆ್ಯಂಡ್ ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಹಿಮ್. ಅವರು ವೆರಿ ಡೆಡಿಕೇಟೆಡ್ ಆ್ಯಕ್ಟರ್. ಅವ್ರಿಗೆ ತುಂಬ ದೊಡ್ಡ ಡೈಲಾಗ್ಸ್ ಎಲ್ಲ ಬೇರೆ ಕೊಟ್ಬಿಟ್ಟಿದ್ರು. ತುಂಬ ಹಾರ್ಡ್ ವರ್ಕ್ ಮಾಡಿ 1 ಟೇಕ್ 2 ಟೇಕಲ್ಲೆಲ್ಲ ಇದು ಮಾಡೋದಕ್ಕೆ ತುಂಬ ಹಾರ್ಡ್ ವರ್ಕ್ ಪುಟ್ ಇನ್ ಮಾಡ್ತಾ ಇದ್ರು. ಸೊ ಇಟ್ ವಾಸ್ ಆಲ್ವೇಸ್ ನೈಸ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ಅವ್ರು ಹಂಗೆ ಮಾಡ್ತಾ ಇದ್ದಿದ್ದು ನೋಡಿ ನಾನು ಅಯ್ಯೋ ಫುಲ್ ಕರೆಕ್ಟಾಗಿ ಮಾಡಬೇಕು ಅಂತ ನಾನು ಫುಲ್ ಜೋಶಲ್ಲಿ ಇದು ಮಾಡ್ತಾ ಇದ್ದೆ. ಸೊ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಹಿಮ್. ನಿಮ್ಮಿಬ್ಬರ ಪೇರ್ ಈಗಾಗಲೇ ರಿಲೀಸ್ಗೂ ಮೊದಲೇ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ. ಸಾಂಗ್ ನಿಮಗೆ ಇಷ್ಟ ಆಯ್ತಾ? ನೀವೇ ಹೇಳ್ಬೇಕು. ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಅನಿಸ್ತಾ ಅವರು ಸಾಂಗಲ್ಲಿ ನಿಮ್ಗೆ ತೋರಿಸುವಂತಹ ಕೇರು, ಆ ಕೇರಿಂಗು, ಅದ್ರ ಜೊತೆಗೆ ಲವರ್ಸ್ ಹಿಂಗೆ ಇರಬೇಕು ಅನ್ನೋವಂಥದ್ದು. ಹೆಂಗೆ ಯಾವ ಥರ ಲವ್ ಆಗುತ್ತೆ ಅಂತ? ಯಾವ ಥರ ಲವ್ ಆಗುತ್ತೆ ಅಂದ್ರೆ ಲವ್ ಆಗುತ್ತೆ ಯಾವ ಥರ ಅನ್ನೋದು ಸಿನಿಮಾದಲ್ಲೇ ನಾನು ಆ್ಯಕ್ಚುಲಿ ಸಪ್ರೇಟ್ ಆಗಿ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಯಾವ ಥರ ಲವ್ ಎಲ್ಲಾನು ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನಾಗಿದೆ. ಹೌದು, ಅಂದ್ರೆ ಥ್ರಿಲ್ಲರ್ ಅಲ್ವಾ, ಒಂದು ಲಿಟಲ್ ಕಂಟೆಂಟ್ ಕೂಡ ಗೊತ್ತಾಗೋದ್ರೆ ಇಟ್ ಇಸ್ ಎಫೆಕ್ಟ್ ಆಗುತ್ತೆ ಆ ಥರ. ಸೊ ಫೆಬ್ರವರಿ 14 ಬರ್ತದೆ. ಏನಾದರೂ ಒಂದು ಹಯಗ್ರೀವ ಕಡೆಯಿಂದ ಲವರ್ಸ್ಗೆ ಏನಾದರೂ ಒಂದು ಹಿಂಟ್ ಕೊಡ್ತೀರಾ ಅಂತ ಕೇಳಿದೆ. ಏನ್ ಡೈರೆಕ್ಟ್ರೆ ಹಿಂಟ್ ಕೊಡೋದಾ? ಲವ್ ಬಗ್ಗೆ. ಫೆಬ್ರವರಿ 14 ಲವ್ ಎಲ್ಲರಿಗೂ ಇದ್ದೇ ಇರುತ್ತೆ ಸರ್, ಲವ್ ಮಾಡಲೇಬೇಕು. ಸೊ 14th 27th ಬನ್ನಿ ಅಂತ ಹೇಳೋದು. 14th ವ್ಯಾಲೆಂಟೈನ್ಸ್ ಡೇ ಅದೇ Valentine's Day ಮುಗಿಸ್ಕೊಂಡು 27th ಹಯಗ್ರೀವ ಸಿನಿಮಾ ನೋಡಕ್ ಬನ್ನಿ ಅಂತ. ಅಷ್ಟರಲ್ಲಿ ನಿಮ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ಪ್ರೋಸೆಸ್ ಮುಗಿಸ್ಕೊಳ್ಳಿ, ಏನಾದ್ರು ಮುಗಿಸ್ಕೊಳ್ಳಿ, ಬರಲಿ ಥಿಯೇಟ್ರಿಗೆ ಬಂದ. ಈಗ ಮೊಟ್ಟ ಮೊದಲ ಬಾರಿಗೆ ನಮ್ಮ ಧನ್ವೀರ್ ಅವರು ಕಾಕಿಯನ್ನ ತೊಟ್ಟಿರುವಂಥದ್ದು. ಸೊ ಅವ್ರಿಗೆ ಯಾಕಂದ್ರೆ ಅವರ ಹಿಂದಿನ ಸಿನಿಮಾಗಳನ್ನು ನೀವು ನೋಡಿರ್ತೀರ. ಸೊ ಪೊಲೀಸ್ ಕ್ಯಾರೆಕ್ಟರ್ ಅಂದಾಗ ಅವರ ತಲೆಯಲ್ಲಿ ಏನು ಹೊಳಿತು, ಹಾಗೆ ನಿಮ್ಮ ಒಂದು ಕ್ಯಾರೆಕ್ಟರೈಸೇಷನ್ ಅವರನ್ನ ಯಾವ ರೀತಿ ತೋರಿಸ್ಬೇಕು ಅನ್ನುವಂಥದ್ದು ನೀವು ಪ್ಲಾನ್ ಮಾಡ್ಕೊಂಡಿದ್ರಿ ಅಂತ? ಇಲ್ಲ ಸರ್, ಕತೆ ಬರೆದಾಗ ಫಸ್ಟ್ ಟೈಮ್ ನಾವು ಮಾಡಿದಾಗ ಫ್ರೆಶ್ ಅಂದ್ರೆ ಪೊಲೀಸ್ ಕ್ಯಾರೆಕ್ಟರ್ ಮಾಡಿರಬಾರ್ದು ಅಂತ ಹೀರೋ ಬೇಕಿತ್ತು ನಮಗೆ. ಸೊ ನಾವು ಸರ್ಚ್ ಮಾಡಿದಾಗ ಇವರು ಆಪ್ಟಾಗಿ ಕಾಣಿಸ್ತು. ಆಮೇಲೆ ನಾವು ಹೋಗಿ ಅಪ್ರೋಚ್ ಮಾಡಿದಾಗ ನಮ್ಗೆ 6 ಪ್ಯಾಕ್ ಬೇಕು ಅಂತ ಕೇಳಿದ್ವಿ. ನಮಗೋಸ್ಕರ ನಮ್ಮ ಸಿನಿಮಾಗೋಸ್ಕರ 6 ಪ್ಯಾಕ್ ಮಾಡಿರುವ. ಸೊ ಅವರು ಅಷ್ಟೇ ಪೊಲೀಸ್ ಕ್ಯಾರೆಕ್ಟರ್ ಅಂತಾನೆ ಎಕ್ಸಿಟ್ ಆದ್ರು. ಸೊ ಪೊಲೀಸ್ ಕ್ಯಾರೆಕ್ಟರ್ ಎಕ್ಸಿಟ್ ಆದ್ರು, ಆಮೇಲೆ ಕತೆ ಎಕ್ಸಿಟ್ ಆದ್ರು. ಕತೆ ಅಲ್ಲಿಗೆ ಲಾಕ್ ಆದ್ರು. ಕತೆ ಮತ್ತೆ ಪೊಲೀಸು ಮತ್ತೆ ನಮ್ಮ ಡೆಡಿಕೇಶನ್ ಇದೆಯಲ್ಲ, ಆ ಡೆಡಿಕೇಶನ್ ನಮಗೂ ಇಷ್ಟ ಆಗುತ್ತೆ. ನಾನು 6 ಪ್ಯಾಕ್ ಮಾಡ್ತೀನಿ ಸಿನಿಮಾಗೋಸ್ಕರ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಡೈರೆಕ್ಟ್ರಿಗೆ. ನಾವು ಕೇಳಿಲ್ಲ ಮಾಡ್ಕೊಡ್ತಾರೆ ಅಂದಮೇಲೆ ಸೊ ಅಲ್ಲಿಗೆ ಇಂಥ ಹೀರೋ ಬೇಕು ಅಂತ ನಾವು ಲಾಕ್ ಮಾಡಿದ್ವಿ. ಸೊ ನಮ್ಗೆ ಕರೆಕ್ಟಾಗಿ ಆಪ್ಟ್ ಆಗ್ತಿತ್ತು ಕತೆಗೆ. ಸೊ ಆ ಕಾಕಿಯಲ್ಲಿ ಇವಾಗ ಯೂಶುವಲ್ ಏನಂತಂದ್ರೆ ಪೊಲೀಸ್ ಅಂದ ತಕ್ಷಣ ಕ್ಲೀನ್ ಶೇವ್ ಮಾಡಿರ್ತಾರೆ, ಆ ಮೀಸೆ ಒಂದು ಬಿಟ್ಟಿರ್ತಾರೆ. ಬಟ್ ಧನ್ವೀರ್ ಅವರದಲ್ಲಿ ಆ ಬಿಯರ್ಡ್ ಎಲ್ಲ ಹಂಗೆ ಕ್ಯಾರಿ ಆಗ್ತಾ ಇರುತ್ತೆ. ಇಲ್ಲ ಸರ್, ನೀವು ಸಿನಿಮಾದಲ್ಲಿ ನೋಡ್ಬೇಕು. ಯಾಕಂದ್ರೆ ಅವ್ರು ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ. ಡಿಪಾರ್ಟ್ಮೆಂಟ್ ಚೇಂಜ್ ಆದಾಗ ಸೊ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಹಿಂಗೆ ಕಂಟಿನ್ಯೂ ಆಗ್ತಾರೆ. ಸೊ ಅದೇ ಅಂತ ಏನು ಇವಾಗ ಮಫ್ತಿಲಿರೋ ಪೊಲೀಸ್ ಎಲ್ಲ ನೋಡಿ, ಮಫ್ತಿಲೆಲ್ಲ ಪೊಲೀಸರೆಲ್ಲ ಆರಾಮಾಗಿ ಈ ಲೋಕಲ್ ಬಾಯ್ ಥರನೇ ಇರ್ತಾರೆ. ಅವ್ರೇನು ಸ್ಟಿಫ್ ಎಲ್ಲ ಯೂನಿಫಾರ್ಮ್ ಹಾಕೊಂಡು ಯಾವಾಗಲೂ ಇರಲ್ಲ. ಯಾವಾಗಲೂ ಐಆರ್ ಆಫೀಸರ್ ಬಂದಾಗ ಅಷ್ಟೇ ಯೂನಿಫಾರ್ಮ್ ಹಾಕ್ತಾರೆ, ಇಲ್ಲ ನಾರ್ಮಲ್ ಹೆಂಗಿರ್ತಾರೋ ಹಂಗೆ ಇರ್ತಾರೆ. ಸೊ ಆ ಮಫ್ತಿರ ಪೊಲೀಸ್ ಅವ್ರನ್ನ ನಿಮ್ಮ ಇದಕ್ಕೆ ಹಾಕೊಂಡು ಹೆಂಗಿರುತ್ತೆ ಅನ್ನೋದು ಸಿನಿಮಾ.
ಎಸ್, ಈ ಸಿನಿಮಾದವನ್ನ ಅಪ್ರೋಚ್ ಮಾಡಿದಾಗ ಸಂಜನಾ ಆನಂದ್ ಅವರ ರಿಯಾಕ್ಷನ್ ಹೇಗಿತ್ತು ಅಂತ? ಫುಲ್ ಮೇಡಮ್ ಕತೆ ಹೇಳ್ದಾಗಂತ ಉಳ್ಳಾಡ್ದಂಗ್ ನಗ್ತಾನೆ ಬಿದ್ದು ಬಿದ್ದು ಯಾರು ಬರ್ದಿರೋದು ಇದನ್ನ ಅಂತ ಬಿದ್ದು ಬಿದ್ದು ಕೇಳಿ ಡೈಲಾಗ್ಸ್ ಅಂತ ನಮ್ಮ ಚೇತನ್ ಸಿದ್ದು ಅಂತ ಶೈಲೇಶ್ ರಾಜ್ ಅಂತ ಬರ್ದಿರಿಬ್ರು. ಆ ಡೈಲಾಗ್ಸು ಹಂಗೆ ಕೊಟ್ಟಿದ್ವಿ ರೀಡಿಂಗು ಫುಲ್. ಮೇಡಮ್ ನೀವು ನಗದ್ ನೋಡಿ ನಮಗೆ ಖುಷಿ, ಓ ಸಿನಿಮಾ ಗೆದ್ದೋಯ್ತು ಒಪ್ಕೊಂಡ್ಬಿಟ್ರು ಅಂತ ಒಪ್ಕೊಂಡು ಮತ್ತೆ ಸಿನಿಮಾನ ಗೆದ್ದೋಯ್ತು ಅಂತ. ಯಾಕಂದ್ರೆ ಅಷ್ಟು ನಗ್ತಾ ಇದಾರೆ ಆಡಿಯನ್ಸ್ ನಗ್ತಾರಲ್ಲ ಅಂತ ಫಸ್ಟ್ ಟೈಮ್ ಕತೆ ಕೇಳ್ತಿರೋದಲ್ಲ. ಸೊ ಅಬ್ಸರ್ವ್ ಸೊ ಡೈಲಾಗ್ ಟು ಡೈಲಾಗ್ ನರೇಷನ್ ಕೊಟ್ಟಿದ್ದು ನನಗೆ. ನಾನು ಇವಾಗ ಯೂಶಲಿ ಒಂದು ಕಾಪ್ ಸಿನಿಮಾ ಅಂತ ಹೇಳುವಾಗ ಥ್ರಿಲ್ಲರ್ ಹುಡುಗಿರ್ಗೆ ಏನಿರುತ್ತೆ ರೋಲ್ ಅಂತ ನಾನು ಆ ಒಂದು ಮೈಂಡ್ ಸೆಟಲ್ಲೇ ಕೂತಿದ್ದೆ, ನೋಡೋಣ ಅಂತ ಹೇಳಿ. ಬಟ್ ಡೈಲಾಗ್ ಟು ಡೈಲಾಗ್ ನನಗೆ ಕೊಟ್ಟಿರೋ ಡೈಲಾಗ್ಸ್ ಅಥವಾ ಥ್ರೂ ಔಟ್ ದ ಸಿನಿಮಾ ಎಷ್ಟು ಸೀರಿಯಸ್ ಹೋಗುತ್ತೋ ಅಷ್ಟೇ ಎಂಟರ್ಟೈನಿಂಗ್ ಆಗಿ ಕೂಡ ಇದೆ. ಸೊ ಹೌದು, ಕತೆ ಮಾತ್ರ ಸಖತ್ ಮಜಾ ಮಾಡಿ ಕೇಳಿದ್ದೀನಿ ನಾನು. ಇಸ್ ವೆರಿ ಹ್ಯಾಪಿ ಸ್ಕ್ರಿಪ್ಟ್ ರೀಡಿಂಗ್ ಟೈಮಲ್ಲಿ. ಸೊ ಒಪ್ಕೊಂಡ್ರಲ್ಲ ಅವರು, ನೀವು ಅವ್ರ ನಗಾಡೋದ್ರಲ್ಲೇ ನಿಮಗೆ ಅವ್ರು ಒಪ್ಕೊಂಡ್ರು ಅಂತ ಒಂದು ಹಿಂಟ್ ಸಿಕ್ಬಿಡ್ತಲ್ಲ. ರೆಮ್ಯುನರೇಷನ್ ವಿಚಾರದಲ್ಲಿ ಸ್ವಲ್ಪ ಕಡಿಮೆ ಕೊಡ್ಬೇಕಿತ್ತು. ಅವ್ರ ರೆಮ್ಯುನರೇಷನ್ ಏನು ಕೇಳಿಲ್ಲ ಸರ್, ಡಿಮ್ಯಾಂಡೇ ಮಾಡಿಲ್ಲ. ಅಷ್ಟು ಕತೆ ಇಷ್ಟ ರೆಮ್ಯುನರೇಷನ್ ಯಾಕೆ ಡಿಮ್ಯಾಂಡ್ ಮಾಡ್ತಾರೆ? ಅಂದ್ರೆ ಕೆಲವು ಸ್ಕ್ರಿಪ್ಟ್ಸ್ ಐ ಥಿಂಕ್ ನಮಗೆ ವರ್ಕ್ ಆಗತ್ತೆ ಅಂತ ಅನ್ಸುವಾಗ ತುಂಬಾ ನೆಗೋಷಿಯೇಷನ್ ಡಿಮಾಂಡ್ಸ್ ಎಲ್ಲ ಅವಾಗ ಬರಲ್ಲ ಅಂತ ಅನ್ಸುತ್ತೆ. ಸಮ್ವೇರ್ ನಮಗೂ ಹೆಲ್ಪ್ ಆಗುತ್ತೆ, ನಮಗೂ ವರ್ಕೌಟ್ ಆಗುತ್ತೆ. ಅಟ್ ದ ಎಂಡ್ ಆಫ್ ದಿ ಡೇ ಕ್ರಾಫ್ಟ್ ಜನಕ್ಕೆ ಇಷ್ಟ ಆದ್ರೆ ಅಗೇನ್ ಇಟ್ ಲಿಫ್ಟ್ ದ ಆಕ್ಟರ್ಸ್ ಅಪ್ ಅಲ್ಲ. ಸೊ ಹಾಗೆ ಶೂಟಿಂಗ್ ಲೊಕೇಶನ್ಸ್ ಎಲ್ಲೆಲ್ಲಿ ಪ್ಲಾನ್ ಮಾಡಿದ್ರಿ ಅಂಡ್ ಹಾಗೇನೆ ಎಷ್ಟು ದಿನಗಳ ಕಾಲ ಶೂಟ್ ಮಾಡಿದ್ರಿ ಅಂತ? 64 days ಶೂಟ್ ಮಾಡಿದ್ವಿ. ಬೆಂಗಳೂರು ಮೈಸೂರು ಎರಡೇ. ಟೋಟಲ್ ಬ್ಯಾಂಗ್ಳೂರ್ ಟು ಮೈಸೂರು ಅಷ್ಟೇನಾ? ಅಷ್ಟೇ. ನೀವು ಇವಾಗ ಮೆಡಿಕಲ್ದೆಲ್ಲ ತೋರಿಸಿದ್ರಲ್ಲ, ಮೈಸೂರು ಅಥವಾ ಬ್ಯಾಂಗ್ಳೂರ್ ಸೆಟ್ ಹಾಕ್ಬಿಟ್ಟು ಮಾಡಿರೋ ಅಂತ. ಸೊ ಹೆಂಗ ಅನಿಸ್ತು ಫಸ್ಟ್ ಟೈಮ್? ಬಿಕಾಸ್ ಯಾಕಂತಂದ್ರೆ ಆಕ್ಟರು, ಡಾಕ್ಟರು ಮತ್ತೆ ಈ ಕಾಕಿ ಪೊಲೀಸ್ ಅಂದ ತಕ್ಷಣ ನಮ್ಗಳು ಆ ಒಂದು ಕೋಟ್ ಅನ್ನ ವಿಯರ್ ಮಾಡಿದಾಗ ನಮ್ಗೆ ಒಂಥರ ಪ್ರೌಡ್ ಮೂಮೆಂಟ್ ಅಂತ ಅನ್ಸುತ್ತೆ. ಸಿನಿಮಾದಲ್ಲಿ ಆ ತರ ಡಾಕ್ಟರ್ ಅಂತ ಅಂದಾಗ ಆ ಒಂದು ಕೋಟ್ನ ನೀವು ವಿಯರ್ ಮಾಡಿದಾಗ ಹೆಂಗ ಅನ್ನಿಸ್ತು ಅಂತ? ಅಂದರೆ ರಿಯಲ್ ಲೈಫಲ್ಲೂ ನಾನು ಡಾಕ್ಟರ್ ಆಗಬೇಕು ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ ಏನಂದ್ರೆ ಇಟ್ಸ್ ವಂಡರ್ಫುಲ್ ಪ್ರೊಫೆಷನ್ ಅಲ್ವಾ ಬೀಯಿಂಗ್ ಡಾಕ್ಟರ್ಸ್. ಐ ಥಿಂಕ್ ನೀವು ಹೇಳ್ದಂಗೆ ತುಂಬ ಖುಷಿ ಆಯಿತು. ಅದೇನು ನಾನು ಆಸೆ ಪಟ್ಟಿಲ್ಲ ಡಾಕ್ಟರ್ ಆಗಬೇಕು ಅಂತ, ಬಟ್ ಸ್ಟಿಲ್ ಅದೊಂದು ಕೋಟ್ ಬಂದಾಗ ಅದೊಂದು ಗತ್ತು, ನಾನು ಡಾಕ್ಟರ್ ಐ ಕ್ಯಾನ್ ಸೇವ್ ಲೈಫ್ಸ್ ಅನ್ನೋ ಒಂದು ಆಲ್ರೆಡಿ ಅದೊಂದು ಗತ್ತು ಬಂದ್ಬಿಟ್ಟಿತ್ತು ಥರ ಆ್ಯಕ್ಟ್ ಮಾಡುವಾಗ. ಸೊ ಇಟ್ ವಾಸ್ ವೆರಿ ನೈಸ್. ಐವ್ ಟೇಕನ್ ಒಂದಷ್ಟು ಪಿಕ್ಚರ್ಸ್ ವಿಡಿಯೋಸ್ ತೊಗೊಂಡ್ಬಿಟ್ಟಿದ್ದೀನಿ. ಮತ್ತೆ ಡಾಕ್ಟರ್ ಕೊಟ್ಟು ಬರುತ್ತೋ ಇಲ್ವೋ ಗೊತ್ತಿಲ್ಲ ಅಲ್ವಾ. ಸೊ ತುಂಬ ಖುಷಿ ಇತ್ತು, ಒಂದು ಹೆಮ್ಮೆ ಇತ್ತು ಒಂದು ಡಾಕ್ಟರ್ ಪಾತ್ರ ಮಾಡಬೇಕಾದ್ರೆ. ಸೊ ಮನೆಯಲ್ಲಿ ಪಿಕ್ಸ್ ನೋಡಿದಾಗ ಏನಂದ್ರು? ಅಫ್ಕೋರ್ಸ್ ಖುಷಿ ಪಟ್ಟಿರ್ತಾರೆ, ಇಂಕ ಅಂತ್ಯ ಕೋಟಲ್ಲಿ ಅಂತೆಲ್ಲ ಹೇಳಿ. ಸೊ ಅಷ್ಟೇ, ವೆರಿ ವೆರಿ ನೈಸ್. ಇಟ್ ವಾಸ್ ತುಂಬ ಹೆಮ್ಮೆ ಇತ್ತು ನನಗೆ ಡಾಕ್ಟರ್ ಪಾತ್ರ ಮಾಡ್ಲಿಕ್ಕಂತೂ. ಮೇಡಮ್ ಇಬ್ರು ಎರಡೂ ಹಾಕಿದ್ದಾರೆ, ಕಾಕಿನೂ ಹಾಕಿದ್ದಾರೆ, ಡಾಕ್ಟರ್ ಹಾಕಿದ್ದಾರೆ. ಈ ಸಿನಿಮಾದಲ್ಲ ಸಾಂಗ್ ಅಲ್ಲಿ ಹಾಕಿದ್ದಾರೆ. ಸಾಂಗ್ ಅಲ್ಲ, ಅವ್ರ ಯೂನಿಫಾರ್ಮ್ ಹಾಕ್ತಿದ್ದಾರೆ. ಓಹೋ, ಸೊ ಎರಡು ಫೀಲಿಂಗ್ಸ್ ಯಾಕಾಯ್ತು ನಾನು ಮತ್ತೆ ಏನು ಎರಡು ಶೇಡ್ ಏನಾದ್ರು ಇದ್ರೆ ಡಬಲ್ ಆಕ್ಷನ್ ಸಂಜನಾ ಆನಂದ್ ಅವರು ಟ್ವಿನ್ಸ್ ಏನಾದ್ರು ಮಾಡಿದ್ರು ಅಂತ ವಿನಿಂಗ್ ಏನಾದ್ರು ತೋರಿಸಿದ್ರ ಅಂತ ಅನ್ಕೊಂಡೆ. ಎಸ್ ಸರ್, ಅಯಗ್ರೀವ ಅನ್ನುವಂತಹ ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಸಿನಿಮಾವನ್ನ ಮಾಡೋದಕ್ಕೆ ಇನ್ಸ್ಪಿರೇಷನ್ ಯಾರು ನಿಮ್ಗೆ ಅಂತ? ಅದೇ ಸರ್ ಹೇಳಿಲ್ಲ, ಗಣೇಶನೇ ಇನ್ಸ್ಪಿರೇಷನ್. ಒಂದು ಮನೆ ಒಂದು ದೇವ್ರ ಫೋಟೋ ಇದೆ, ಆ ದೇವ್ರ ಫೋಟೋ ಬೆಳಗ್ಗೆ ಎದ್ದಕ್ಕೆ ನೋಡಿದಾಗ ಒಂದು ಥಾಟ್ ಬಂತು. ಸೊ ನಾನು ಹುಡುಕ್ತಾ ಇದ್ದಾನೆ ಹೊಸ ಕತೆ ಬೇಕು ಅಂತ. ಏನು ಅದನ್ನಷ್ಟು ರಿಸರ್ಚ್ ಮಾಡ್ಬೇಕಾದ್ರೆ ಏನೂ ಸಿಕ್ಕಿರಲಿಲ್ಲ. ಫಸ್ಟ್ ಕತೆನೇ ನಮ್ಗೆ ಯಾವತ್ತೂ ಕೈ ಹಿಡಿಯೋದು. ಒಂದು 10 ವರ್ಷ ಇಂಡಸ್ಟ್ರಿನ ಟ್ರಾವೆಲ್ ಮಾಡಬೇಕು ಅಂದ್ರೆ ಒಂದು ಫಸ್ಟ್ ಕತೆ, ಒಳ್ಳೆ ಕತೆ ಬೇಕೇ ಬೇಕು. ಸೊ ಏನು ಕತೆ ಮಾಡಬೇಕು ಅಂದಾಗ ಸೊ ಇನ್ಸ್ಪೈರ್ಡ್ ಗಣೇಶ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.